ಯಾರು ಇದನ್ನು ಶ್ರದ್ಧೆ ಇಟ್ಟು ಮಾಡ್ತಾರೋ ಬರೆದು ಕೊಡ್ತೀನಿ, ಅವನಿಗೆ ಫಲ 100% ಸಿಗೋದು ಒಂದು ಫಿಕ್ಸ್. ಒಂದು ಹೆಸರಿಂದ ಇಡೀ ಜಗತ್ತನ್ನು ಒಂದು ಮಾಡಿದ್ದು ಜಾಗ ಶಬರಿಮಲೆ. ನೀನು ನನ್ನ ಭಕ್ತರನ್ನ ಮುಟ್ಟಬಾರದು ಅಂತ ಅಯ್ಯಪ್ಪ ಹೇಳ್ತಾರೆ. ದೇವರನ್ನು ನಂಬಿದ್ದವರು ಸುಮಾರು ಜನ ಇದ್ದಾರೆ. ಒಂದು ಸಿಂಪಲ್ ಚಾಲೆಂಜ್ ಇದೆ ಶಬರಿಮಲೆ. ಕೇರಳದ ಅತಿ ಮಳೆಗೆ ಪ್ರಪಂಚವೇ ಉರುಡು ಹೋಗ್ತದೆ, ಆದ್ರೆ ಅಗ್ನಿಯ ಬೆಟ್ಟ ಇದೆಯಲ್ಲ ಅದು ಇವತ್ತು ಆ ಗರುಡನಿಗೆ ಯಾರು ವಾಕಿ ಟಾಕಿಯಲ್ಲಿ ಹೇಳಲ್ಲ, ಆಭರಣದ ಹಿಂದೆ ನೀನು ಬರಬೇಕು. ಇದು ಕಾಮವನ್ನ ಹುಟ್ಟಿಸ್ತು, ಇದು ಕಾಮನನ್ನ ಸುಟ್ಟು. ಅರವಣ ಪಾಯಸ ಪ್ರಸಾದ, ಅಲ್ಲಿ ಚಿನ್ನದ ಮೆಟ್ಲುಗಳು. ಆ ಚಿನ್ನವನ್ನು ಸ್ಪರ್ಶ ಮಾಡಿದಾಗ ಶಬರಿಮಲೆ ಶಬರಿ ತಪಸ್ ಮಾಡಿದ ಜಾಗ. ಅಯ್ಯಪ್ಪನ ದೀಕ್ಷೆಗೀಗ ಬರುವ ಈ 18 ಮೆಟ್ಲುಗಳು ಒಂದೊಂದು ತತ್ವ. ಯಾರು ಪ್ರತಿ ವರ್ಷ ಒಂದೊಂದು ವರ್ಷ ಒಂದು ತತ್ವವನ್ನು ಉಪಾಸನೆ ಮಾಡಿ ಆ 18 ಮೆಟ್ಲನ್ನು ಹತ್ತುತ್ತಾನೋ ಅವನಿಗೆ 18ನೇ ವರ್ಷ ಜ್ಞಾನ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋದು ಆ ವ್ರತದ ಮಹಿಮೆ. ಇನ್ನು ನೆಕ್ಸ್ಟ್ ಪಂಪಾ ನದಿ, ಅದು ಪಾಪ ಕಳೆಯುವ ನದಿ. ಶಾರೀರಿಕ ಪಾಪ, ಭೌತಿಕ ಪಾಪವನ್ನು ಅದು ಕಳೆಯುತ್ತೆ. ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರದ ಪಾಪ ಕಳಿಬೇಕಲ್ಲ, ಅದು ಭಸ್ಮದ ಕೊಳದಲ್ಲಿ ನಾಶ ಆಗ್ತದೆ. ಕಾರಣದ ಶುದ್ಧೀಕರಣ 18 ಮೆಟ್ಲು ಸ್ಪರ್ಶ ಆದಾಗ ಆಗ್ತದೆ. ಸ್ವರ್ಣ ಅಂದರೆ ಸೂರ್ಯ ಅಂತ, ಅಲ್ಲಿ ಚಿನ್ನದ ಮೆಟ್ಲುಗಳು. ಆ ಚಿನ್ನವನ್ನು ಸ್ಪರ್ಶ ಮಾಡಿದಾಗ ಹಿರಣ್ಯವರ್ಣಾಂ ಹರಿಣಿ, ಭಗವಂತನ ರೂಪ ಯಾವುದು? ಹಿರಣ್ಯವರ್ಣ ಅಂತೆ. ಆ ಹಿರಣ್ಯದ ಸ್ಪರ್ಶ ಆದಾಗ ನಿಮ್ಮೊಳಗಿರೋ ಹಿರಣ್ಯ ಶರೀರ ಯಾವುದು? ಅದು ಕಾರಣ ಶರೀರ, ಅದು ಪ್ಯೂರಿಟಿ ಆಗ್ತದೆ. ಈ ಶಬರಿಮಲೆಗೆ ಹೋಗ್ತಾ 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 ಅವನಲ್ಲಿರೋ ಕೆಟ್ಟ ಬುದ್ಧಿ, ಟ್ರಿಗರ್ ಮಾಡೋ ಟೆರರ್ ಬುದ್ಧಿ ಹೋಗ್ತದೆ. ಇದು ಆ ವ್ರತದ ತಾಕತ್ತು.